ಎವ್ರಿವನ್, ನಾನು ಪುಂಡಿ ಪಲ್ಯ, ಉತ್ತರ ಕರ್ನಾಟಕದ ಪುಂಡಿ ಪಲ್ಯ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಪುಂಡಿ ಸೊಪ್ಪು ತೊಗೊಳ್ಳಿ, ಒಂದು ಕಟ್ಟು ಆದರೂ ಓಕೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಪುಂಡಿ ಪಲ್ಯ ತೊಗೊಳ್ಳಿ. ಪುಂಡಿ ಸೊಪ್ಪು, ಒಂದು ಬಟ್ಲ ಹುರುಳಿಕಾಳು, ಅರಿಶಿಣ, ಶೇಂಗದ ಕಾಳು, ಒಂದು 4 ಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ ಹೆಸರು, ಜೀರಿಗೆ ಇಷ್ಟೆಲ್ಲ ತೊಗೊಂಡು ರೆಡಿ ಮಾಡ್ಕೊಂಡು ಕಲ್ಲಿಗಲ್ಲೆಲ್ಲ ಹಾಕಿ ಶೇಂಗಾ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಎಲ್ಲ ಚೆನ್ನಾಗಿ ಕುಟ್ಟು, ಅಂದರೆ ಶೇಂಗದ ಕಾಳು ಹಂಗೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಆಗೋದು, ಅದಕ್ಕೋಸ್ಕರನೇ ಕುಟ್ಟಬೇಕು. ಚೆನ್ನಾಗಿ ಜೊತೆಬೇಕು, ಔಡ ಜೊತೆಗೆ ಫುಲ್ ಅಂದರೆ ಸಣ್ಣಗೆ ಮಾಡ್ಕೊಂಡು ಒಂದು 4 ವಿಸಿಲ್ ಹೊಡಿಸಿ. ಇದು ಹುರುಳಿಕಾಳು 4 ವಿಸಿಲ್ ಹೊಡಿಸಿದ್ಮೇಲೆ ಪುಂಡಿ ಸೊಪ್ಪು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ನೋಡಿರಿ, ಹುರುಳಿಕಾಳು ಚೆನ್ನಾಗಿ ಬೆಂದೈತೆ. ಅದು ನೀರೆಲ್ಲ ಬಸಿರಿ, ಹುರುಳಿಕಾಳು ನೀರೆಲ್ಲ ಬಸಿಬೇಕು. ಇದು ಯಾಕೆ ನೀರು ಬಸಿಬೇಕಂದ್ರೆ ಸಾಂಬಾರಲ್ಲಿ ಯೂಸ್ ಆಗುತ್ತೆ. ಹುರುಳಿಕಾಳು ಇದು ನೋಡಿ ಬೆಂದೈತೆ, ಈ ಥರ ಬೇಯಬೇಕು. ಹುರುಳಿಕಾಳು ಬೇಯ್ದಮೇಲೆ ಮತ್ತೆ ಲೋ ಫ್ಲೇಮಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿ ನೀರು ಹಾಕ್ರಿ. ಅದಕ್ಕೆ 1-2 ಗ್ಲಾಸ್ ನೀರು ಹಾಕಿ, ಇದು ಪುಂಡಿ ಸೊಪ್ಪು ತೊಳೆದಿರ್ತೀವಲ್ಲ ಅದನ್ನು ಹಾಕ್ರಿ. ಅದಕ್ಕೆ ಹಾಕಿದ ಮೇಲೆ ಇದು ಶೇಂಗಾದ ಪುಡಿ ಅದೆಲ್ಲ ಜಜ್ಜಿರ್ತೀವಲ್ಲ ಅದಕ್ಕೆ ಹಾಕ್ರಿ. ಅದನ್ನು ಇನ್ನೊಂದು ರೌಂಡು ಅದಕ್ಕೆ ಅರಿಶಿಣ ಹಾಕಿ ಒಂದು ಸ್ವಲ್ಪ ಸ್ಪೂನ್ ತೊಗೊಂಡು ಕಲಸ್ರಿ ನೀಟಾಗಿ. ಮೇಲೆ ಕೆಳಗೆ ಮಾಡಿ ಕಲಸಿದ ಮೇಲೆ ಒಂದು ಕುಕ್ಕರ್ ಮುಚ್ಚಿ ಒಂದು 4 ವಿಸಿಲ್ ಹೊಡಿಸ್ರಿ. ಇದನ್ನು ಸೀಟಿ ಹೊಡಿಸಿದ ಮೇಲೆ ನೋಡಿ 4 ವಿಸಿಲ್ ಬಂದೈತಿ. ಈಗ ನೋಡಿ ಸೀಟಿ ಬಂದಿದೆ. ಓಪನ್ ಮಾಡ್ಕೊಳ್ಳಿ, ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ಮೇಲೆ ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಸ್ರಿ.